ಬರಣಿಲ್ಲ ಅಲ್ಲ, ಎಲ್ಲರಿಗೂ ಫುಲ್ ಸ್ಕ್ರೀನೇ ಇರುತ್ತೆ, ಹಿಂಗೆ ಬರೋದು, ಎಲ್ಲರಿಗೂ ನಿನ್ ಮುಖನೇ ಬರೋದು. ಅಯ್ಯ ನೀನಲ್ಲಿ ಸೆಟ್ ಮಾಡ್ಕ, ನಿನ್ನೆ ತೋರ್ಸಿದ್ನಲ್ಲ ಅಲ್ಲೋಗಿ ಸೆಟ್ ಮಾಡ್ಕ. ನೋಡಿ ನೆನ್ನೆ ನಾನು ಇಂದಿನ ತರಗತಿಯಲ್ಲಿ ನಾವು ಆಡಮ್ ಸ್ಮಿತ್ ರವರ ಅಭಿವೃದ್ಧಿಯ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಲಾಸ್ಟ್ ಪೀರಿಯಡ್ ಅಲ್ಲಿ ನಾವು ಆಡಮ್ ಸ್ಮಿತ್ ರವರ ಒಂದು ಪರಿಕಲ್ಪನೆಗಳಾದಂತಹ ಶ್ರಮ ವಿಭಜನೆ ಮತ್ತು ಪರಿಪೂರ್ಣ ಪರಿಪೂರ್ತಿ ಮತ್ತೆ ಪ್ರಕೃತಿ ನಿಯಮದ ಒಂದು ತತ್ವದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಸೊ ಇಂದಿನ ಒಂದು ತರಗತಿಯಲ್ಲಿ ಆಡಮ್ ಸ್ಮಿತ್ ರವರ ಇನ್ನೊಂದು ಪರಿಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ ಬಂಡವಾಳ ಸಂಚಯನ. ಅಂದ್ರೆ ಬಂಡವಾಳದ ಸಂಚಯನ ಅಂತ ಹೇಳ್ಬೋದು, ಇಲ್ಲ ಬಂಡವಾಳದ ಶೇಖರಣೆ ಅಥವಾ ಬಂಡವಾಳದ ಕ್ರೋಢೀಕರಣ ಅಂತೇಳಿ. ಸೊ ಸ್ಮಿತ್ ರವರ ಪ್ರಕಾರ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ಬಂಡವಾಳದ ಒಂದು ಕ್ರೋಢೀಕರಣ ಬಹಳಷ್ಟು ಅತ್ಯವಶ್ಯಕವಾದಂತಹ ಅಂಶ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ದೇಶದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಬಂಡವಾಳದ ಶೇಖರಣೆ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸ್ತದೆ. ಆದ್ರಿಂದ ಜನರ ಉಳಿತಾಯ ಮತ್ತೆ ಬಂಡವಾಳ ಹೂಡಿಕೆಯ ಸಾಮರ್ಥ್ಯನೇ ಆರ್ಥಿಕ ಅಭಿವೃದ್ಧಿಯ ಒಂದು ಸಮಸ್ಯೆ ಅಂತ ಹೇಳಿ ಹೇಳ್ಬೋದು. ನೋಡಿ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಒಂದು ಮುಖ್ಯ ಅಡಚಣೆ ಏನಪ್ಪಾ ಅಂತಂದ್ರೆ ಬಂಡವಾಳದ ಶೇಖರಣೆ. ಅದರಲ್ಲೂ ಕೂಡ ನಮ್ಮಂತಹ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಬಹಳಷ್ಟು ಈ ಬಂಡವಾಳದ ಶೇಖರಣೆಯ ಮಟ್ಟ ಕಡಿಮೆ ಇರೋದೇ ನಮ್ಮಂತಹ ರಾಷ್ಟ್ರಗಳ ಅಭಿವೃದ್ಧಿಗೆ ತೊಡಕನ್ನ ಉಂಟು ಮಾಡ್ತಾ ಇರುವಂತಹ ಪ್ರಮುಖ ಅಂಶ ಅಂತೇಳಿ ಹೇಳ್ಬೋದು. ಅದರಿಂದ ಜನರ ಉಳಿತಾಯ ಮತ್ತು ಬಂಡವಾಳ ಹೂಡಿಕೆಯ ಸಾಮರ್ಥ್ಯವೇ ಆರ್ಥಿಕ ಅಭಿವೃದ್ಧಿಯ ಒಂದು ಸಮಸ್ಯೆ ಆಗಿದೆ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಬಂಡವಾಳ ಹೂಡಿಕೆಯ ದರ ಇದೆಯಲ್ಲ, ಇದು ಉಳಿತಾಯದ ದರ ಮತ್ತು ಉಳಿತಾಯದ ಸಂಪೂರ್ಣ ಹೂಡಿಕೆಯಿಂದ ಅದು ನಿರ್ಧರಿಸಲ್ಪಡ್ತದೆ. ಅಂದ್ರೆ ಒಂದು ದೇಶದಲ್ಲಿ ಬಂಡವಾಳದ ಹೂಡಿಕೆಯ ದರ ಯಾವುದನ್ನು ಅವಲಂಬಿಸಿರುತ್ತೆ, ಅಲ್ಲಿ ಉಳಿತಾಯದ ದರವನ್ನ ಮತ್ತೆ ಉಳಿತಾಯದ ಸಂಪೂರ್ಣ ಹೂಡಿಕೆಯಿಂದ ಅದು ನಿರ್ಧರಿಸಲ್ಪಡ್ತದೆ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಹೆಚ್ಚಿನ ಉಳಿತಾಯ ಬಂಡವಾಳಶಾಹಿಗಳ ಬಂಡವಾಳ ಹೂಡಿಕೆಯಿಂದ ಅಥವಾ ಭೂಮಾಲೀಕರು ಭೂಮಿಯನ್ನ ಗೇಣಿಗೆ ನೀಡೋದ್ರಿಂದ ಉಂಟಾಗ್ತದೆ. ಹೀಗೆ ಶ್ರಮಿಕ ವರ್ಗ ಉಳಿತಾಯವನ್ನ ಮಾಡ್ಲಿಕ್ಕೆ ಅಸಮರ್ಥವಾಗಿದೆ ಅಂತ. ಅಂದ್ರೆ ಇಲ್ಲಿ ಹೆಚ್ಚಿನ ಉಳಿತಾಯ ಯಾರಿಂದ ಆಗ್ತದೆ ಅಂತ ಹೇಳಿದ್ರೆ ಬಂಡವಾಳಶಾಹಿಗಳ ಬಂಡವಾಳ ಹೂಡಿಕೆಯಿಂದ ಅಥವಾ ಭೂಮಾಲೀಕರು ಭೂಮಿಯನ್ನ ಗೇಣಿಗೆ ನೀಡೋದ್ರಿಂದ ಉಂಟಾಗ್ತದೆ ಅಂತೇಳಿ. ಇನ್ನೊಂದು, ಶ್ರಮಿಕ ವರ್ಗ ಮಾತ್ರ ಉಳಿತಾಯವನ್ನ ಮಾಡ್ಲಿಕ್ಕೆ ಅದು ಅಸಮರ್ಥವಾಗಿದೆ ಅಂತೇಳಿ. ಶ್ರಮಿಕ ವರ್ಗ ಉಳಿತಾಯವನ್ನ ಮಾಡ್ಲಿಕ್ಕೆ ಅಸಮರ್ಥವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಪಡೆಯುವಂತಹ ಕೂಲಿ ಅವರ
ಅವಶ್ಯಕ ವಸ್ತುಗಳನ್ನ ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಸಾಕಾಗೋದ್ರಿಂದ ಅವರಿಗೆ ಉಳಿತಾಯವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಉಳಿತಾಯ ಮತ್ತು ಬಂಡವಾಳ ಹೂಡಿಕೆ ಬಂಡವಾಳಶಾಹಿಗಳಿಂದ ಮತ್ತು ಭೂಮಿಯನ್ನ ಗೇಣಿಗೆ ಕೊಡುವುದರಿಂದ ಉಂಟಾಗ್ತದೆ ಅಂತ. ಅಂದ್ರೆ ಶ್ರಮಿಕರು ಪಡೆಯುವಂತಹ ಕೂಲಿ ಇದೆಯಲ್ಲ, ಅದು ಜೀವನಾವಶ್ಯಕ ಕೂಲಿ ಆಗಿರೋದ್ರಿಂದ ಅವರು ಜೀವನಾವಶ್ಯಕ ವಸ್ತುಗಳನ್ನ ಕೊಳ್ಳುವಷ್ಟು ಮಾತ್ರ ಅವ್ರು ಕೂಲಿಯನ್ನ ಪಡೆಯೋದ್ರಿಂದ ಅವರಿಗೆ ಉಳಿತಾಯವನ್ನ ಮಾಡ್ಲಿಕ್ಕೆ ಏನೂ ಉಳಿಯೋದಿಲ್ಲ. ಆದ್ರಿಂದ ಶ್ರಮಿಕ ವರ್ಗನು ಕೂಡ ಉಳಿತಾಯ ಮಾಡ್ಬೇಕಾದ್ರೆ ಕೂಲಿಯ ನಿಧಿಯನ್ನ ಹೆಚ್ಚಿಸ್ಬೇಕು ಅಂತ. ಶ್ರಮಿಕ ವರ್ಗದಿಂದಲೂ ಕೂಡ ಉಳಿತಾಯ ಆಗ್ಬೇಕು ಅಂತಂದ್ರೆ ಕೂಲಿಯ ನಿಧಿಯನ್ನ ಹೆಚ್ಚಿಸ್ಬೇಕು. ಅಂದ್ರೆ ಅವರು ಜೀವನದ ಅವರ ಜೀವನದ ಅವಶ್ಯಕತೆಗಿಂತಲೂ ಅವರಿಗೆ ನಾವು ಕೊಡುವಂತಹ ಅಂದ್ರೆ ಅವರಿಗೆ ಕೂಲಿಯನ್ನ ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಜೀವನದ ಅವಶ್ಯಕತೆಗಿಂತಲೂ ಶ್ರಮಿಕ ವರ್ಗಕ್ಕೆ ಹೆಚ್ಚಿನ ಒಂದು ಕೂಲಿಯನ್ನ ಪಡಿಬೇಕು. ಸೊ ಹೀಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಂಡವಾಳ ಅನ್ನೋದು ನಿರ್ಣಾಯಕವಾದಂತ ಒಂದು ಪಾತ್ರವನ್ನ ವಹಿಸ್ತದೆ. ಅಂದ್ರೆ ಆಡಮ್ ಸ್ಮಿತ್ ರವರೇ ಹೇಳೋ ಪ್ರಕಾರ ಬಂಡವಾಳ ಕೈಗಾರಿಕೆಯನ್ನ ಮಿತಗೊಳಿಸ್ತದೆ. ಹಾಗಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಬಂಡವಾಳದ ಶೇಖರಣೆ ಅತಿ ಅವಶ್ಯಕವಾದಂತಹ ಅಂಶ. ಬಂಡವಾಳದ ಸಂಗ್ರಹ ಮಾತ್ರ ಅಭಿವೃದ್ಧಿಗೆ ಅತ್ಯವಶ್ಯಕವಾದಂತಹ ಅಂಶವಾಗಿದೆ ಅಂತೇಳಿ ಹೇಳ್ತಾರೆ. ಸೊ ಹೀಗೆ ಬಂಡವಾಳಶಾಹಿಗಳ ಒಂದು ಮೂಲ ಉದ್ದೇಶ ಲಾಭವನ್ನ ಗಳಿಸೋದಾಗಿರೋದ್ರಿಂದ ಅವರು ಹೆಚ್ಚು ಲಾಭ ಗಳಿಸಲಿಕ್ಕೆ ಹೆಚ್ಚಿನ ಉಳಿತಾಯವನ್ನ ಮಾಡಿ ಅವರು ಬಂಡವಾಳದ ಹೂಡಿಕೆಯನ್ನ ಮಾಡ್ತಾರೆ. ಅಂದ್ರೆ ಏನು, ಬಂಡವಾಳಶಾಹಿಗಳ ಮೂಲ ಉದ್ದೇಶ ಏನಾಗಿರುತ್ತೆ, ಹೆಚ್ಚು ಲಾಭವನ್ನ ಗಳಿಸೋದಾಗಿರೋದ್ರಿಂದ ಅವರು ಹೆಚ್ಚು ಲಾಭವನ್ನ ಗಳಿಸ್ಲಿಕ್ಕೆ ಏನ್ ಮಾಡ್ತಾರೆ, ಹೆಚ್ಚು ಉಳಿತಾಯವನ್ನ ಮಾಡಿ ಬಂಡವಾಳದ ಹೂಡಿಕೆಯನ್ನ ಮಾಡ್ತಾರೆ. ಸೊ ಬಂಡವಾಳದ ಹೂಡಿಕೆ ಹೆಚ್ಚಾದಾಗ ಏನಾಗ್ತದೆ, ಅವರ ಲಾಭನೂ ಕೂಡ ಹೆಚ್ಚಾಗ್ತದೆ. ಆದ್ರಿಂದ ಬಂಡವಾಳಶಾಹಿಗಳು ಅಂದ್ರೆ ಬಂಡವಾಳದಾರರು ಉಳಿತಾಯವನ್ನ ಮಾಡಿ ಬಂಡವಾಳದ ಹೂಡಿಕೆಯನ್ನ ಮಾಡ್ತಾರೆ. ಒಂದ್ ಕಡೆ ಭೂಮಾಲೀಕರು ಯಾವಾಗ್ಲೂ ಹೆಚ್ಚು ಗೇಣಿಯನ್ನ ಪಡಿತಾರೆ. ಕಾರಣ ಏನಪ್ಪಾ ಅಂದ್ರೆ ಗೇಣಿ ಭೂಮಿಗೆ ಪಡೆಯುವಂತಹ ಪ್ರತಿಫಲ. ಹಾಗಾಗಿ ಭೂಮಿ ಸ್ಥಿರವಾಗಿರೋದ್ರಿಂದ ನಮ್ಗೆಲ್ಲ ಗೊತ್ತಿರೋ ಲ್ಯಾಂಡ್ ಇಸ್ ಫಿಕ್ಸ್ಡ್ ಅಲ್ವಾ. ಸೊ ಹಾಗಾಗಿ ಭೂಮಿ ಸ್ಥಿರವಾಗಿರೋದ್ರಿಂದ ಗೇಣಿಯ ದರ ಮಾತ್ರ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಆದ್ರಿಂದ ಭೂಮಾಲೀಕರು ಮಾತ್ರ ಉಳಿತಾಯವನ್ನ ಮಾಡಿ ಬಂಡವಾಳದ ಹೂಡಿಕೆಯನ್ನ ಹೆಚ್ಚಿಸ್ತಾರೆ ಅಂತ. ಅಂದ್ರೆ ಇಲ್ಲೇನು, ಭೂಮಿ ಸ್ಥಿರವಾಗಿರೋದ್ರಿಂದ ಗೇಣಿಯ ದರ ಮಾತ್ರ ಹೆಚ್ಚಾಗ್ತಾ ಹೋಗ್ತದೆ. ಆದ್ರಿಂದ ಭೂಮಾಲೀಕರು ಉಳಿತಾಯವನ್ನ ಮಾಡಿ ಬಂಡವಾಳದ ಹೂಡಿಕೆಯನ್ನ ಹೆಚ್ಚಿಸ್ತಾರೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಬಂಡವಾಳದ ಶೇಖರಣೆ ಅಥವಾ ಸಂಚಯನ ಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸ್ತದೆ ಅಂತೇಳಿ ಹೇಳ್ಬೋದು. ನಂತರ ನೆಕ್ಸ್ಟ್ ಅಭಿವೃದ್ಧಿಯ ಒಂದು ಸಾಧನಗಳು ಅಂತೇಳಿ. ಅಭಿವೃದ್ಧಿಯ ಸಾಧನಗಳು ಅಂದ್ರೆ ಏನು, ಉತ್ಪಾದನಾಂಗಗಳು. ಅಭಿವೃದ್ಧಿಯ ಸಾಧನಗಳು ಅಂತ ಹೇಳಿದ್ರೆ ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳು ಅಂತೇಳಿ. ಅಂದ್ರೆ ಏನು, ಈಗ ನೋಡಿ ಆಡಮ್ ಸ್ಮಿತ್ ರವರ ಪ್ರಕಾರ ರಾಷ್ಟ್ರೀಯ ಆದಾಯ ಕೂಲಿ, ಗೇಣಿ ಮತ್ತು ಲಾಭ ಎನ್ನುವಂತಹ 3 ಅಂಶಗಳನ್ನ ಒಳಗೊಂಡಿರುತ್ತೆ ಅಂತ. ಅಂದ್ರೆ ಆಡಮ್ ಸ್ಮಿತ್ ರವರ ಪ್ರಕಾರ ಏನು, ರಾಷ್ಟ್ರೀಯ ಆದಾಯ, ಕೂಲಿ, ಗೇಣಿ ಮತ್ತು ಲಾಭಗಳನ್ನ ಅದು ಲಾಭ ಎನ್ನುವಂತಹ 3 ಅಂಶಗಳನ್ನ ಅದು ಒಳಗೊಂಡಿರುತ್ತೆ. ಈಗ ಶ್ರಮಿಕರು ತಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಅವರು ಕೂಲಿಯನ್ನ ಪಡಿತಾರೆ. ಅಂದ್ರೆ ಏನು, ಶ್ರಮಿಕರು ಇಲ್ಲಿ ತಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಅವರು ಕೂಲಿಯನ್ನ ಪಡಿತಾರೆ. ಅಂದ್ರೆ ಏನು, ಅವರು ಜೀವನಾವಶ್ಯಕ ಕೂಲಿಯನ್ನ ಪಡಿತಾರೆ. ಈ ಕೂಲಿ ಯಾವುದರಿಂದ ನಿರ್ಧಾರ ಆಗ್ತದೆ ಅಂತಂದ್ರೆ ಶ್ರಮಕ್ಕಿರುವಂತಹ ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರ ಆಗುತ್ತೆ. ಅಂದ್ರೆ ಕೂಲಿ ಶ್ರಮದ ಬೇಡಿಕೆ ಮತ್ತೆ ಪೂರೈಕೆಗಳಿಂದ ಅದು ನಿರ್ಧರಿಸಲ್ಪಡ್ತದೆ. ಈಗ ನೋಡಿ, ಶ್ರಮಕ್ಕೆ ಬೇಡಿಕೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಕೂಲಿಯ ದರನು ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದೇ ಶ್ರಮದ ಪೂರೈಕೆ ಹೆಚ್ಚಾಗ್ಬಿಟ್ರೆ ಕೂಲಿಯ ದರ ಏನಾಗುತ್ತೆ, ಕಡಿಮೆ ಆಗೋದು ಸ್ವಾಭಾವಿಕ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಸ್ಮಿತ್ ರವರ ಪ್ರಕಾರ ರಾಷ್ಟ್ರೀಯ ಆದಾಯ ಅನ್ನೋದು ಕೂಲಿ, ಗೇಣಿ ಮತ್ತು ಲಾಭ ಎನ್ನುವಂತಹ 3 ಅಂಶಗಳನ್ನ ಒಳಗೊಂಡಿದೆ. ನಂತರ ಹೇಳ್ಬೇಕಂತಂದ್ರೆ ಭೂಮಾಲೀಕರು
ತಮ್ಮ ಭೂಮಿಗೆ ಪಡೆಯುವಂತಹ ಪ್ರತಿಫಲವೇ ಗೇಣಿ ಅಂತ. ಭೂಮಾಲೀಕರು ತಮ್ಮ ಭೂಮಿಗೆ ಪಡೆಯುವಂತಹ ಪ್ರತಿಫಲವೇ ಗೇಣಿ ಅಂತ. ಅಂದ್ರೆ ಗೇಣಿಯ ಬಗ್ಗೆ ಸ್ಮಿತ್ ರವರು ಸ್ಪಷ್ಟವಾದಂತಹ ಅಭಿಪ್ರಾಯವನ್ನ ನೀಡಿಲ್ಲ. ಅಂದ್ರೆ ಭೂಮಿಯ ಬಗ್ಗೆ ಅಂದ್ರೆ ಇಲ್ಲಿ ಏನಾಗ್ತದೆ, ಗೇಣಿಯ ಬಗ್ಗೆ ಸ್ಮಿತ್ ರವರು ಸ್ಪಷ್ಟವಾದಂತಹ ಒಂದು ಅಭಿಪ್ರಾಯವನ್ನ ನೀಡಿಲ್ಲ. ಒಂದು ಸಂದರ್ಭದಲ್ಲಿ ಗೇಣಿ ಏಕಸ್ವಾಮ್ಯ ಬೆಲೆ ಅಂತ ಹೇಳಿದ್ರೆ, ಇನ್ನೊಂದು ಸಂದರ್ಭದಲ್ಲಿ ಗೇಣಿ ಉತ್ಪಾದನಾ ವೆಚ್ಚದಲ್ಲಿನ ಒಂದು ಅಂಶ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಗೇಣಿ ಅನ್ನೋದು ಅಂದ್ರೆ ಇಲ್ಲಿ ಅವ್ರ ಪ್ರಕಾರ ಏನಪ್ಪಾ ಅಂತಂದ್ರೆ, ಈ ಭೂಮಾಲೀಕರು ತಮ್ಮ ಭೂಮಿಗೆ ಪಡೆಯುವಂತಹ ಪ್ರತಿಫಲನೆ ಗೇಣಿ. ಗೇಣಿಯ ಬಗ್ಗೆ ಸ್ಮಿತ್ ಅವರು ಸ್ಪಷ್ಟವಾದಂತಹ ಒಂದು ಅಭಿಪ್ರಾಯವನ್ನ ನೀಡಿಲ್ಲ. ಒಂದು ಸಂದರ್ಭದಲ್ಲಿ ಗೇಣಿ ಏಕಸ್ವಾಮ್ಯ ಬೆಲೆ ಅಂತ ಹೇಳಿದ್ರೆ, ಇನ್ನೊಂದು ಸಂದರ್ಭದಲ್ಲಿ ಗೇಣಿ ಉತ್ಪಾದನಾ ವೆಚ್ಚದಲ್ಲಿನ ಒಂದು ಅಂಶ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಗೇಣಿ ಉತ್ಪನ್ನ ಬೆಲೆಯ ನಿರ್ಧಾರಕ ಅಂತ ಹೇಳಿದ್ರೆ, ಇನ್ನೊಂದು ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಗೇಣಿ ಬೆಲೆಯಿಂದ ನಿರ್ಧರಿಸಲ್ಪಡ್ತದೆ ಅಂತೇಳಿ ಹೇಳಿದ್ದಾರೆ. ಹೀಗೆ ಗೇಣಿ ಬೆಲೆಯ ಪರಿಣಾಮ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಉತ್ಪನ್ನದ ಬೆಲೆ ಹೆಚ್ಚಾದ್ರೆ ಏನಾಗುತ್ತೆ, ಇದ್ರ ಪರಿಣಾಮವಾಗಿ ಗೇಣಿನೂ ಕೂಡ ಹೆಚ್ಚಾಗ್ತದೆ. ಉತ್ಪನ್ನದ ಒಂದು ಬೆಲೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಗೇಣಿನೂ ಕೂಡ ಕಡಿಮೆ ಆಗ್ತದೆ ಅಂತೇಳಿ ಅರ್ಥ. ಸೊ ಹೀಗೆ ಸ್ಮಿತ್ ರವರ ಪ್ರಕಾರ ಲಾಭ ಮತ್ತು ಬಡ್ಡಿಗಳಿಗೆ ವ್ಯತ್ಯಾಸ ಇಲ್ಲ. ಏನ್ ಹೇಳಿ, ಸ್ಮಿತ್ ರವರ ಪ್ರಕಾರ ಲಾಭ ಮತ್ತು ಬಡ್ಡಿಗಳಿಗೆ ವ್ಯತ್ಯಾಸ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಬಂಡವಾಳವನ್ನ ನಾವು ಸಾಲವಾಗಿ ನೀಡಿದ್ರೆ ಮತ್ತೆ ಅದೇ ಬಂಡವಾಳವನ್ನ ಹೂಡಿಕೆ ಮಾಡಿದ್ರೆ, ಇವೆರಡಕ್ಕೂ ದೊರೆಯುವಂತಹ ಪ್ರತಿಫಲವೇ ಲಾಭ ಅಂತೇಳಿ ಹೇಳ್ಬೋದು. ಅಂದ್ರೆ ಬಂಡವಾಳವನ್ನ ಸಾಲವಾಗಿ ನೀಡಿದ್ರೆ ಮತ್ತೆ ಅದೇ ಬಂಡವಾಳವನ್ನ ಹೂಡಿಕೆ ಮಾಡಿದ್ರೆ, ಇವೆರಡಕ್ಕೂ ದೊರೆಯುವಂತಹ ಪ್ರತಿಫಲವೇ ಲಾಭ. ಅಂದ್ರೆ ತನ್ನಲ್ಲಿರುವಂತಹ ಬಂಡವಾಳವನ್ನ ಹೂಡಿಕೆ ಮಾಡಿದ್ರೆ ಸಿಗೋದು ಲಾಭ, ಅಥವಾ ಬೇರೆಯವರಿಗೆ ಸಾಲವಾಗಿ ನೀಡಿದ್ರೆ ಬಡ್ಡಿ. ಆದ್ರಿಂದ ಸ್ಮಿತ್ ರವರ ಪ್ರಕಾರ ಏನು, ಬಡ್ಡಿ ಮತ್ತು ಲಾಭಗಳೆರಡು ಒಂದೇ. ಅಂದ್ರೆ ಬಡ್ಡಿ ಲಾಭದೊಡನೆ ಅದು ಬದಲಾಗ್ತದೆ. ಅಂದ್ರೆ ಇಲ್ಲಿ ಆಡಮ್ ಸ್ಮಿತ್ ರವರ ಪ್ರಕಾರ ಏನು, ಲಾಭ ಮತ್ತೆ ಬಡ್ಡಿಗಳಿಗೆ ವ್ಯತ್ಯಾಸ ಇಲ್ಲ. ಈಗ ನೋಡಿ, ಬಂಡವಾಳವನ್ನ ನೀವು ಸಾಲವಾಗಿ ನೀಡಿದ್ರೆ ಅಥವಾ ಬಂಡವಾಳವನ್ನ ಹೂಡಿಕೆ ಮಾಡಿದ್ರೆ, ಇವೆರಡಕ್ಕೂ ದೊರೆಯುವಂತಹ ಪ್ರತಿಫಲವನ್ನ ನಾವೇನಂತ ಕರಿತೀವಿ, ಲಾಭ ಅಂತೇಳಿ ಕರಿತೇವೆ. ಹಾಗಾಗಿ ತನ್ನಲ್ಲಿರುವ ಬಂಡವಾಳವನ್ನ ಹೂಡಿಕೆ ಮಾಡಿದ್ರೆ ಸಿಗುವುದು ಲಾಭ, ಅಥವಾ ಬೇರೆಯವರಿಗೆ ಸಾಲವಾಗಿ ನೀಡಿದ್ರೆ ಅದು ಬಡ್ಡಿಯ ರೂಪದಲ್ಲಿ ನಮ್ಗೆ ಸಿಗ್ತದೆ. ಆದ್ರಿಂದ ಬಡ್ಡಿ ಮತ್ತು ಲಾಭ ಎರಡೂ ಕೂಡ ಸ್ಮಿತ್ ರವರ ಪ್ರಕಾರ ಒಂದೇ. ಅಂದ್ರೆ ಬಡ್ಡಿ ಲಾಭದೊಡನೆ ಅದು ಬದಲಾಗ್ತದೆ. ಸೊ ಹೀಗೆ ಲಾಭಗಳು ಹೆಚ್ಚು ದೊರೆಯುವಂತಹ ನಿರೀಕ್ಷೆ ಇದ್ರೆ ಬಂಡವಾಳದಾರರು ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ಹೂಟೆಯನ್ನ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಅಂದ್ರೆ ಲಾಭಗಳು ಹೆಚ್ಚು ದೊರೆಯುವಂತಹ ನಿರೀಕ್ಷೆ ಇರುವಾಗ ಬಂಡವಾಳದಾರರು ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ಹೂಟೆಯನ್ನ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಆದ್ರಿಂದ ಹೂಟೆಯ ಒಂದು ಪ್ರಮಾಣ, ಉಳಿತಾಯ, ಲಾಭಗಳು ಅವು ಅಧಿಕವಾಗಿ ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಅದೇ ಲಾಭದ ನಿರೀಕ್ಷೆ ಕಡಿಮೆ ಇದ್ದಾಗ ಬಂಡವಾಳವನ್ನ ಇತರರಿಗೆ ಸಾಲವಾಗಿ ನೀಡಿ ಅವರು ಬಡ್ಡಿಯನ್ನ ಪಡಿತಾರೆ ಅಂತ. ಸೊ ಇದು ಸ್ಮಿತ್ ರವರ ಒಂದು ಪ್ರಕಾರ ಅಭಿವೃದ್ಧಿಯ ಒಂದು ಸಾಧನಗಳು, ಉತ್ಪಾದನಾಂಗಗಳು ಅವರ ಅಭಿಪ್ರಾಯದಲ್ಲಿ ಏನು ಅಂತ. ನಂತರ ಈಗ ಮುಕ್ತ ವ್ಯಾಪಾರ. ನೆಕ್ಸ್ಟ್ ಆಡಮ್ ಸ್ಮಿತ್ ರವರ ಒಂದು ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಮುಕ್ತ ವ್ಯಾಪಾರ, ಫ್ರೀ ಟ್ರೇಡ್ ಅಂತೇಳಿ. ಏನು, ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅವರು ಮುಕ್ತ ವ್ಯಾಪಾರ ಅವಶ್ಯಕ ಅಂತ ಹೇಳ್ತಾರೆ. ಅಂದ್ರೆ ಆಡಮ್ ಸ್ಮಿತ್ ರವರು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮುಕ್ತ ವ್ಯಾಪಾರ ನೀತಿಯನ್ನ ಅವರು ಪ್ರತಿಪಾದಿಸಿದ್ದಾರೆ. ಅಂದ್ರೆ ಏನು, ಮುಕ್ತವಾದ ನಿರ್ಬಂಧ ರಹಿತ ವ್ಯಾಪಾರ, ಮುಕ್ತವಾದಂತಹ ಮತ್ತೆ ನಿರ್ಬಂಧ ರಹಿತವಾದಂತಹ ವ್ಯಾಪಾರ, ಅದು ಸ್ವದೇಶಿ ಮತ್ತೆ ವಿದೇಶಿ ಸರಕುಗಳ ನಡುವೆ ಅದು ಪೈಪೋಟಿಯನ್ನ ಉಂಟು ಮಾಡಿ
ಅನುಭೋಗಿಗಳಿಗೆ ಸುಲಭವಾದ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ದೊರೆಯುವಂತೆ ಆಗ್ತದೆ ಅಂತ. ಅಂದ್ರೆ ಏನು, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಅವ್ರ ಪ್ರಕಾರ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಏನಾಗ್ತದೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅವರು ಮುಕ್ತ ವ್ಯಾಪಾರ ಅವಶ್ಯಕ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಮುಕ್ತವಾದಂತಹ ನಿರ್ಬಂಧ ರಹಿತವಾದಂತಹ ಒಂದು ವ್ಯಾಪಾರ ಸ್ವದೇಶಿ ಮತ್ತೆ ವಿದೇಶಿ ಸರಕುಗಳ ನಡುವೆ ಅದು ಪೈಪೋಟಿಯನ್ನು ಉಂಟು ಮಾಡಿ ಅನುಭೋಗಿಗಳಿಗೆ ಸುಲಭವಾದ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ದೊರೆಯುವಂತಾಗ್ತದೆ. ಅಂದ್ರೆ ಒಂದು ರಾಷ್ಟ್ರ ಏನಪ್ಪಾ ಅಂದ್ರೆ ತಾನು ಉತ್ಪಾದಿಸಲಾಗದಂತಹ ವಸ್ತುವನ್ನ ಸುಲಭವಾಗಿ ಇತರ ರಾಷ್ಟ್ರಗಳಿಂದ ಅದು ಆಮದು ಮಾಡ್ಕೊಳ್ಬಹುದು. ಹೀಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಡಮ್ ಸ್ಮಿತ್ ರವರು ನಿರಪೇಕ್ಷ ವೆಚ್ಚದ ಸಿದ್ಧಾಂತವನ್ನ, ಅಂದ್ರೆ ಅಬ್ಸಲ್ಯೂಟ್ ಕಾಸ್ಟ್ ಥಿಯರಿ, ಅಂದ್ರೆ ಅಂತ ಈಗ ನೀವು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಲ್ಲಿ ಈ ಒಂದು ಸಿದ್ಧಾಂತವನ್ನ ನೀವು ಅಧ್ಯಯನ ಮಾಡ್ತಾ ಇದ್ದೀರಿ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಡಮ್ ಸ್ಮಿತ್ ರವರು ನಿರಪೇಕ್ಷ ಸಿದ್ಧಾಂತವನ್ನ, ಅಂದ್ರೆ ನಿರಪೇಕ್ಷ ಸಿದ್ಧಾಂತವನ್ನ ಅವರು ಪ್ರತಿಪಾದಿಸಿದ್ದಾರೆ. ಅಂದ್ರೆ ಈ ನಿರಪೇಕ್ಷ ಸಿದ್ಧಾಂತದ ಪ್ರಕಾರ ಏನಪ್ಪ ಹೇಳಿದ್ರೆ, ಎರಡು ದೇಶಗಳ ನಡುವೆ ವ್ಯಾಪಾರ ನಡಿಬೇಕಾದ್ರೆ, ಎರಡು ದೇಶಗಳ ನಡುವೆ ವ್ಯಾಪಾರ ನಡೆಯುವಾಗ ಒಂದು ದೇಶ ಯಾವ ವಸ್ತುವನ್ನ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಬಹುದೋ ಆ ವಸ್ತುವನ್ನ ಉತ್ಪಾದಿಸಿ ಅದು ವಿದೇಶಕ್ಕೆ ರಫ್ತು ಮಾಡಿ, ಪ್ರತಿಯಾಗಿ ಯಾವ ವಸ್ತುವಿನ ಉತ್ಪಾದನಾ ವೆಚ್ಚ ಹೆಚ್ಚಾಗಿರ್ತದೋ ಆ ವಸ್ತುವನ್ನ ಅದು ಆಮದು ಮಾಡ್ಕೊಳ್ತದೆ. ಸೊ ಹೀಗೆ ಅವರು ತಮ್ಮ ಸಿದ್ಧಾಂತದಲ್ಲಿ ಮುಕ್ತ ವ್ಯಾಪಾರದ ಬಗ್ಗೆ ಅವರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ನಂತರ ಈಗ ಆಡಮ್ ಸ್ಮಿತ್ ರವರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಇನ್ನೊಂದು ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ ತಾಟಸ್ಥ್ಯ ನೀತಿ ಅಂತೇಳಿ. ತಾಟಸ್ಥ್ಯ ನೀತಿ ಅಂದ್ರೆ ಇದಕ್ಕೆ ಲೈಸೀಸ್ ಫೇರ್ ಪಾಲಿಸಿ ಅಂತೇಳಿ ಕರಿತೇವೆ. ಸೊ ಆಡಮ್ ಸ್ಮಿತ್ ರವರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರ ತಾಟಸ್ಥ್ಯದಿಂದ ಇರಬೇಕು. ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರ ತಾಟಸ್ಥ್ಯದಿಂದ ಇರಬೇಕು. ಯಾಕೆ ಈ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ, ಅವರು ಸರ್ಕಾರಗಳು ಭ್ರಷ್ಟ ಮತ್ತೆ ಅದಕ್ಷವಾಗಿರೋದ್ರಿಂದ ಆರ್ಥಿಕ ಚಟುವಟಿಕೆಗಳಲ್ಲಿ ಅವು ಮಧ್ಯ ಪ್ರವೇಶವನ್ನ ಮಾಡಬಾರ್ದು. ಸರ್ಕಾರದ ಕೆಲಸ ಏನಾಗಿರ್ಬೇಕು ಅಂತ ಹೇಳಿದ್ರೆ ಅವು ಕನಿಷ್ಠ ಕಾರ್ಯಗಳನ್ನ ಮಾತ್ರ ನಿರ್ವಹಿಸಬೇಕು ಅಂತ ಹೇಳಿ, ಮಿನಿಮಮ್ ಆಕ್ಟಿವಿಟೀಸ್ ಅಂದ್ರೆ ಕನಿಷ್ಠ ಕಾರ್ಯಗಳನ್ನ ಮಾತ್ರ ನಿರ್ವಹಿಸಬೇಕು. ಅಂದ್ರೆ ಸರ್ಕಾರ ಯಾವ ಕನಿಷ್ಠ ಕಾರ್ಯಗಳು ಅಂತ ಹೇಳಿದ್ರೆ ಆಂತರಿಕ ಗಲಭೆಗಳು ಅಥವಾ ವಿದೇಶಿ ಆಕ್ರಮಣ ನಿಯಂತ್ರಣ, ಮತ್ತೆ ಕಾನೂನು, ಲೋಕೋಪಯೋಗಿ, ನ್ಯಾಯ ನಿರ್ವಹಣೆ ಮತ್ತೆ ಶಿಕ್ಷಣ, ಇಂಥ ಕಾರ್ಯಗಳನ್ನ ಮಾತ್ರ ಅವು ನಿರ್ವಹಿಸಬೇಕು. ಹೀಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರ ತಾಟಸ್ಥ್ಯದಿಂದ ಇರಬೇಕು, ಅವು ಕೇವಲ ಕನಿಷ್ಠ ಕಾರ್ಯಗಳನ್ನ ಮಾತ್ರ ನಿರ್ವಹಿಸಬೇಕು. ಜೊತೆಗೆ ಒಂದು ದೇಶದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಫ್ರೀ ಎಂಟರ್ಪ್ರೈಸ್ ಎಕಾನಮಿ ಅಂದ್ರೆ ಮುಕ್ತ ಉದ್ಯಮಕ್ಕೆ ಪ್ರಾಶಸ್ತ್ಯ ಇರಬೇಕು. ಮುಕ್ತ ಉದ್ಯಮಕ್ಕೆ ಪ್ರಾಶಸ್ತ್ಯ ಇರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಖಾಸಗಿ ಕ್ಷೇತ್ರ ಅದು ಪ್ರಬಲವಾಗಿರ್ಬೇಕು ಅಂತ. ಖಾಸಗಿ ಕ್ಷೇತ್ರ ಪ್ರಬಲವಾಗಿರ್ಬೇಕು. ಆದ್ರಿಂದ ಹೆಚ್ಚು ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ತಾಟಸ್ಥ್ಯ ನೀತಿಯನ್ನ ಅನುಸರಿಸಬೇಕು ಅಂತೇಳಿ ಆಡಮ್ ಸ್ಮಿತ್ ರವರು ಪ್ರತಿಪಾದಿಸಿದ್ದಾರೆ. ಸೊ ಹೀಗೆ ತಾಟಸ್ಥ್ಯ ನೀತಿ ಅನ್ನೋದು ಆಡಮ್ ಸ್ಮಿತ್ ರವರ ಆರ್ಥಿಕ ಅಭಿವೃದ್ಧಿಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಅಂಶ ಅಂತೇಳಿ ಹೇಳ್ಬೋದು. ನಂತರ ಕೊನೆಯದಾಗಿ ಆಡಮ್ ಸ್ಮಿತ್ ರವರ ಸಿದ್ಧಾಂತದಲ್ಲಿ ನಾವು ಕಂಡುಬರೋದೇನಪ್ಪಾ ಅಂತ ಹೇಳಿದ್ರೆ ನಿಶ್ಚಲ ಸ್ಥಿತಿ, ಸ್ಟೇಷನರಿ ಸ್ಟೇಟ್ ಅಂತೇಳಿ. ಅಂದ್ರೆ ನಿಶ್ಚಲ ಸ್ಥಿತಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಭಿವೃದ್ಧಿ ಸ್ಥಿತಿ ಅನ್ನೋದು ಅದೇನು ಕೊನೆ ರಹಿತವೇನಲ್ಲ. ಅಂದ್ರೆ ಅಭಿವೃದ್ಧಿ ಸ್ಥಿತಿ ಅನ್ನೋದು ಕೊನೆ ರಹಿತವೇನಲ್ಲ, ಅಂತಿಮವಾಗಿ ಅದು ನಿಶ್ಚಲ ಸ್ಥಿತಿಯನ್ನ ತಲುಪುತ್ತೆ ಅಂತ. ಯಾಕೆ ಅಂತಿಮವಾಗಿ ಅದು ನಿಶ್ಚಲ ಸ್ಥಿತಿಯನ್ನ ತಲುಪ್ತದೆ ಅಂತ ಹೇಳಿದ್ರೆ ಕೊರತೆಯಲ್ಲಿರುವಂತಹ ಪ್ರಾಕೃತಿಕ ಸಂಪನ್ಮೂಲಗಳು ಅಂತಿಮವಾಗಿ ಅಭಿವೃದ್ಧಿಯನ್ನ ನಿಲ್ಲಿಸ್ತವೆ. ಸೊ ಈ ಸ್ಥಿತಿಯಲ್ಲಿ ಏನಾಗ್ತದೆ, ಉದ್ಯೋಗಾವಕಾಶಗಳಿಗಾಗಿ ಸ್ಪರ್ಧೆ ಇರೋದ್ರಿಂದ ಕೂಲಿಗಳೆಲ್ಲ ಜೀವನಾವಶ್ಯಕ ಮಟ್ಟಕ್ಕೆ ಇಳಿತವೆ. ಅಂದ್ರೆ
ಯಾಕೆಂದ್ರೆ ಉದ್ಯೋಗಾವಕಾಶಗಳಿಗಾಗಿ ಪೈಪೋಟಿ ಹೆಚ್ಚಾಗೋದ್ರಿಂದ ಏನಾಗ್ತದೆ, ಕೂಲಿಗಳು ಜೀವನಾವಶ್ಯಕ ಮಟ್ಟಕ್ಕೆ ಇಳಿತವೆ. ಜೊತೆಗೆ ವ್ಯಾಪಾರ ಮತ್ತೆ ಉದ್ದಿಮೆಗಳಲ್ಲಿನ ಒಂದು ಸ್ಪರ್ಧೆ ಏನ್ ಮಾಡ್ತದೆ, ಅದು ಲಾಭವನ್ನ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆಗೊಳಿಸ್ತದೆ ಅಂತ. ಲಾಭವನ್ನ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡ್ತದೆ. ಒಂದು ಸಾರಿ ಲಾಭ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ಇದು ಸತತವಾಗಿ ಏನಾಗ್ತದೆ, ಕಡಿಮೆ ಆಗ್ತಾನೆ ಹೋಗ್ತದೆ. ಸೊ ಹೀಗೆ ಅದು ಕಡಿಮೆ ಆಗ್ತಾ ಹೋಗೋದ್ರಿಂದ ಲಾಭ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ಇದು ಸತತವಾಗಿ ಕಡಿಮೆ ಆಗ್ತಾನೆ ಹೋಗ್ತದೆ. ಹೀಗೆ ಲಾಭ ಯಾವಾಗ ಕಡಿಮೆ ಆಗ್ತಾ ಹೋಗ್ತದೋ ಬಂಡವಾಳದ ಹೂಡಿಕೆನೂ ಕೂಡ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಈ ರೀತಿಯಲ್ಲಿ ಕೂಲಿ ಮತ್ತು ಲಾಭ ಎರಡೂ ಕೂಡ ಕಡಿಮೆ ಆಗ್ಬಿಟ್ಟು ಬಂಡವಾಳಶಾಹಿ ವ್ಯವಸ್ಥೆ ಒಂದು ನಿಶ್ಚಲವಾದಂತ ಒಂದು ಸ್ಥಿತಿಯನ್ನ ಅದು ಪ್ರವೇಶಿಸ್ತದೆ ಅಂತ. ಏನು, ಕೂಲಿ ಲಾಭ ಎಲ್ಲವೂ ಕಡಿಮೆ ಆಗ್ತಾ ಹೋಗ್ಬಿಟ್ಟು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಒಂದು ನಿಶ್ಚಲವಾದಂತ ಒಂದು ಸ್ಥಿತಿಯನ್ನ ಅದು ಪ್ರವೇಶಿಸ್ತದೆ. ಸೊ ಈ ರೀತಿಯಾದಾಗ ಏನಾಗ್ತದೆ, ಕೊನೆಗೆ ಬಂಡವಾಳದ ಒಂದು ಕ್ರೋಢೀಕರಣ ಏನಾಗ್ತದೆ, ಅದು ನಿಂತು ಹೋಗ್ತದೆ, ಅಂದ್ರೆ ನಿಲ್ಲುತ್ತೆ ಅಂತೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಸೊ ಕೊನೆಗೆ ಜನಸಂಖ್ಯಾ ಬೆಳವಣಿಗೆನೂ ಕೂಡ ಸ್ಥಿರವಾಗಿ ಏನಾಗ್ತದೆ, ಲಾಭ ಕನಿಷ್ಠ ಮಟ್ಟಕ್ಕೆ ಬಂದು ನಿಲ್ತದೆ. ಜೊತೆಗೆ ಕೂಲಿಗಳೆಲ್ಲ ಜೀವನಾವಶ್ಯಕ ಮಟ್ಟದಲ್ಲಿ ಇರ್ತದೆ. ನೋಡಿ, ಈ ನಿಶ್ಚಲವಾದಂತ ಒಂದು ಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಕೂಲಿನೂ ಕೂಡ ಜೀವನಾವಶ್ಯಕ ಮಟ್ಟದಲ್ಲಿರ್ತದೆ, ಜನಸಂಖ್ಯಾ ಬೆಳವಣಿಗೆ ಸ್ಥಿರವಾಗ್ಬಿಟ್ಟು ಲಾಭ ಕನಿಷ್ಠ ಮಟ್ಟದಲ್ಲಿ ಇರ್ತದೆ. ಜೊತೆಗೆ ತಲಾ ಆದಾಯದಲ್ಲಿ ಮತ್ತು ಉತ್ಪಾದನೆಯಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಆರ್ಥಿಕ ಅಭಿವೃದ್ಧಿ ಒಂದು ಸ್ಥಿರಾತ್ಮಕ ಸ್ಥಿತಿಯನ್ನ ಅದು ತಲುಪುತ್ತೆ. ಅದು ತಲುಪ್ತದೆ. ಹೀಗೆ ಆಡಮ್ ಸ್ಮಿತ್ ರವರ ಪ್ರಕಾರ ಈ ಹಂತದಲ್ಲಿ ಜನ ನಿರುತ್ಸಾಹದಿಂದ ಚಿಂತಾಕ್ರಾಂತರಾಗಿರ್ತಾರೆ. ಅಂದ್ರೆ ಜನರ ಒಂದು ಜೀವನ ಹೇಗಿರ್ತದೆ ಅಂದ್ರೆ ಬಹಳಷ್ಟು ದುಃಖಮಯವಾಗಿತ್ತು. ಎಲ್ಲಾ ವರ್ಗದ ಜನರ ಸ್ಥಿತಿ ಬಹಳಷ್ಟು ಶೋಚನೀಯವಾಗಿರ್ತದೆ ಅಂತೇಳಿ ಹೇಳ್ತಾರೆ. ಸೊ ಇದು ಅವರ ಒಂದು ಕಲ್ಪನೆ. ಅಭಿವೃದ್ಧಿ ಸ್ಥಿತಿ ಅದು ಕೊನೆರಹಿತವೇನಲ್ಲ, ಕೊನೆಗೆ ಅದು ಒಂದು ನಿಶ್ಚಲವಾದಂತ ಒಂದು ಸ್ಥಿತಿಯನ್ನ ತಲುಪ್ತದೆ. ಆ ನಿಶ್ಚಲವಾದಂತ ಒಂದು ಸ್ಥಿತಿಯಲ್ಲಿ ಈ ಆರ್ಥಿಕ ವ್ಯವಸ್ಥೆ ಹೇಗಿರ್ತದೆ ಅನ್ನೋದಕ್ಕೆ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ನಿಶ್ಚಲ ಒಂದು ಸ್ಥಿತಿಯನ್ನ ಅವರು ಒಂದು ಚಿತ್ರದ ಮೂಲಕ ಅವರು ಅದನ್ನ ವಿವರಿಸ್ತಾರೆ. ಸೊ ಆ ಚಿತ್ರವನ್ನ ನೀವು ಮುಂದೆ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಆಡಮ್ ಸ್ಮಿತ್ ರವರ ಒಂದು ಸ್ಥಿರಾವಸ್ಥೆಯ ಒಂದು ಸಿದ್ಧಾಂತವನ್ನ ನಾವು ರೇಖಾಚಿತ್ರ ಮೂಲಕ ಸ್ಪಷ್ಟವಾಗಿ ಅದನ್ನ ವಿವರಿಸಬಹುದು. ಸೊ ನೋಡಿ, ಆ ಒಂದು ಚಿತ್ರದಲ್ಲಿ ನೀವು ಗಮನಿಸಿ, OX ಅಕ್ಷದಲ್ಲಿ ನಾವು ಸಮಯವನ್ನ ಮತ್ತು OY ಅಕ್ಷದಲ್ಲಿ ಬಂಡವಾಳದ ಕ್ರೋಢೀಕರಣದ ಒಂದು ದರವನ್ನ ಅಲ್ಲಿ ನಮೂದಿಸಲಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ OX ನಲ್ಲಿ ಸಮಯವನ್ನ, OX ತಲಾಕ್ಷದಲ್ಲಿ ಏನಾಗ್ತದೆ ಸಮಯವನ್ನ, OY ಲಂಬಾಕ್ಷದಲ್ಲಿ ನಾವು ಬಂಡವಾಳದ ಕ್ರೋಢೀಕರಣ ದರವನ್ನ ಅಲ್ಲಿ ನಮೂದಿಸಲಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅನ್ನೋದು K ಇಂದ S ವರೆಗೆ, ಆರ್ಥಿಕ ಅಭಿವೃದ್ಧಿ ಅನ್ನೋದು K ಇಂದ S ವರೆಗೆ OT ಸಮಯದಲ್ಲಿ ಅದು ನಡೆದಿದೆ. ಆರ್ಥಿಕತೆಯು S ಬಿಂದುವಿನಲ್ಲಿ ಅದು ನಿಶ್ಚಲವಾದಂತಹ ಒಂದು ಸ್ಥಿತಿಯನ್ನ ತಲುಪ್ತದೆ. ನೋಡಿ, ಇಲ್ಲಿ ಏನಪ್ಪಾ ಅಂದ್ರೆ ಆರ್ಥಿಕ ಅಭಿವೃದ್ಧಿ K ಇಂದ ಪ್ರಾರಂಭ ಆಗಿ S ವರೆಗೆ OT ಸಮಯದಲ್ಲಿ ನಡೆದಿದೆ. ಆರ್ಥಿಕತೆ S ಬಿಂದುವಿನಲ್ಲಿ ಅದು ನಿಶ್ಚಲವಾದಂತ ಒಂದು ಸ್ಥಿತಿಯನ್ನ ತಲುಪ್ತದೆ. ಆ ಹಂತದಿಂದ ಮುಂದೆ ಬಂಡವಾಳದ ಒಂದು ಕ್ರೋಢೀಕರಣಕ್ಕಾಗ್ಲಿ ಮತ್ತೆ ಅಭಿವೃದ್ಧಿಗಾಗ್ಲಿ ಅವಕಾಶ ಇರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಕೂಲಿ ಗರಿಷ್ಠ ಮಟ್ಟವನ್ನ ತಲುಪಿ ಉತ್ಪನ್ನ ಎಲ್ಲ ಕೂಲಿಯ ರೂಪದಲ್ಲಿ ನೀಡಿದಾಗ ಅಲ್ಲಿ ಏನಾಗ್ತದೆ, ಲಾಭ ಅನ್ನೋದು ಶೂನ್ಯವಾಗ್ತದೆ. ಹೀಗೆ ಲಾಭ ಶೂನ್ಯವಾದಾಗ ಬಂಡವಾಳದ ಕ್ರೋಢೀಕರಣ ನಿಂತು ಅಭಿವೃದ್ಧಿ ಏನಾಗ್ತದೆ, ಸ್ಥಿರವಾಗ್ತದೆ ಅಂತೇಳಿ ಹೇಳಿದ್ದಾರೆ. ಸೊ ಹೀಗೆ
ಒಂದು ರಾಷ್ಟ್ರ ಕೊನೆಗೆ ನಿಶ್ಚಲವಾದಂತಹ ಒಂದು ಸ್ಥಿತಿಯನ್ನ ಅದು ತಲುಪ್ತದೆ ಅನ್ನುವಂತಹ ಅಭಿಪ್ರಾಯವನ್ನ ಆಡಮ್ ಸ್ಮಿತ್ ಅವರು ತಮ್ಮ ಸಿದ್ಧಾಂತದಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಸೊ ಇವೆಲ್ಲ ಆಡಮ್ ಸ್ಮಿತ್ ರವರ ಒಂದು ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಅವರ ಚಿಂತನೆಗಳು ಅಂತೇಳಿ ಹೇಳ್ಬೋದು. ಈಗ ನಂತರ ಇದುವರೆಗೂ ಆಡಮ್ ಸ್ಮಿತ್ ಅವರ ಅಭಿವೃದ್ಧಿಯ ಸಿದ್ಧಾಂತವನ್ನ ನಾವು ಚರ್ಚೆ ಮಾಡಿದ್ದೇವೆ. ಸೊ ಅದರಲ್ಲಿ ನಂತರ ಅದರ ಆ ಸಿದ್ಧಾಂತದ ಒಂದು ವಿಮರ್ಶೆ, ಅಂದ್ರೆ ಅದರಲ್ಲಿರುವಂತಹ ಒಂದು ದೋಷಗಳು ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಆಡಮ್ ಸ್ಮಿತ್ ರವರ ಒಂದು ಅಭಿವೃದ್ಧಿಯ ಸಿದ್ಧಾಂತ ಅದು ಹಲವಾರು ಗುಣಗಳನ್ನು ಹೊಂದಿದೆ, ಕೆಲವೊಂದು ದೋಷಗಳನ್ನು ಕೂಡ ಹೊಂದಿದೆ. ನೋಡಿ, ಅಭಿವೃದ್ಧಿಯಲ್ಲಿ ಉಳಿತಾಯ ಮತ್ತು ಬಂಡವಾಳ ಕ್ರೋಢೀಕರಣದ ಒಂದು ಮಹತ್ವ, ನಂತರ ಅಭಿವೃದ್ಧಿ ಹೊಂದಿದ ತಂತ್ರಜ್ಞಾನ, ಜೊತೆಗೆ ಶ್ರಮ ವಿಭಜನೆ ಮತ್ತು ಮಾರುಕಟ್ಟೆಯ ವಿಸ್ತರಣೆ, ಮತ್ತೆ ರೈತರ, ವ್ಯಾಪಾರಸ್ಥರ, ಉತ್ಪಾದಕರ ಪರಸ್ಪರ ಅವಲಂಬಿತ ಸಮತೋಲನದ ಒಂದು ಅಭಿವೃದ್ಧಿಯನ್ನು ಅವರು ವಿವರಿಸಿದ್ದಾರೆ. ಈ ಎಲ್ಲಾ ಉತ್ತಮವಾದಂತಹ ಒಂದು ಗುಣಗಳನ್ನ ಹೊಂದಿದ್ರೂ ಕೂಡ ಅವರ ಅಭಿವೃದ್ಧಿಯ ಸಿದ್ಧಾಂತ ಇದೆಯಲ್ಲ, ಅದು ಕೆಲವೊಂದು ದೋಷಗಳನ್ನ ಹೊಂದಿದೆ ಅಂತೇಳಿ ಹೇಳ್ಬೋದು. ಏನು ಆಡಮ್ ಸ್ಮಿತ್ ಅವರ ಸಿದ್ಧಾಂತದಲ್ಲಿರುವಂತಹ ಒಂದು ದೋಷಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೇಳ್ಬೇಕಂತಂದ್ರೆ he neglected the ರೋಲ್ ಆಫ್ ಎಂಟರ್ಪ್ರಿನರ್. ಅಂದ್ರೆ ಆಡಮ್ ಸ್ಮಿತ್ ಅವರ ಸಿದ್ಧಾಂತದಲ್ಲಿ ಕಂಡುಬರೋದೇನಪ್ಪಾ ಅಂತಂದ್ರೆ, ಇಲ್ಲಿ ವ್ಯವಸ್ಥಾಪಕನ ಪಾತ್ರವನ್ನ ಅವರು ಕಡೆಗಣಿಸಿದೆ ಅಂತ. ಸ್ಮಿತ್ ರವರು ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸ್ಥಾಪಕನ ಪಾತ್ರವನ್ನ ಕಡೆಗಣಿಸಿದ್ದಾರೆ. ಅಂದ್ರೆ ಶುಂಪೀಟರ್ ರವರೇ ತಿಳಿಸಿದಂತೆ ಅಭಿವೃದ್ಧಿಯಲ್ಲಿ ವ್ಯವಸ್ಥಾಪಕನ ಪಾತ್ರ ಅನ್ನೋದು ಬಹಳ ಮುಖ್ಯವಾದ್ದು. ಅಭಿವೃದ್ಧಿಯಲ್ಲಿ ವ್ಯವಸ್ಥಾಪಕನ ಪಾತ್ರ ಬಹಳ ಪ್ರಮುಖವಾದ್ದು. ಯಾಕೆ ಅಂತ ಹೇಳಿದ್ರೆ, ವ್ಯವಸ್ಥಾಪಕ ಆವಿಷ್ಕಾರಗಳನ್ನ ಮಾಡಿ ಸಂಘಟಿಸಿ ಅದರ ಮೂಲಕ ಬಂಡವಾಳದ ಒಂದು ಕ್ರೋಢೀಕರಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಆರ್ಥಿಕ ಅಭಿವೃದ್ಧಿಗೆ ಕಾರಣಕರ್ತನಾಗ್ತಾನೆ. ಅಂದಮೇಲೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಆಡಮ್ ಸ್ಮಿತ್ ರವರು ವ್ಯವಸ್ಥಾಪಕನ ಪಾತ್ರವನ್ನ ಕಡೆಗಣಿಸಿದ್ದಾರೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸ್ಥಾಪಕನ ಅಂದ್ರೆ ಏನು, ಸಂಘಟನಾಕಾರನ ಪಾತ್ರ ಅಲ್ಲಿ ಬಹಳಷ್ಟು ಮುಖ್ಯವಾದ್ದು. ಹಾಗಾಗಿ ವ್ಯವಸ್ಥಾಪಕ ಆವಿಷ್ಕಾರಗಳನ್ನ ಮಾಡಿ ಸಂಘಟನೆಯನ್ನ ಮಾಡಿ ಅದರ ಮೂಲಕ ಅವನು ಬಂಡವಾಳದ ಕ್ರೋಢೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ಅಭಿವೃದ್ಧಿಗೆ ಕಾರಣನಾಗ್ತಾನೆ ಅನ್ನೋದನ್ನ ಇವರು ಕಡೆಗಣಿಸಿದ್ದಾರೆ. ಇದು ಅವ್ರ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಅಂಶ ಅಂತೇಳಿ ಹೇಳ್ಬೋದು. ನಂತರ ಎರಡನೇದಾಗಿ ಅವ್ರ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಇನ್ನೊಂದು ದೋಷ ಏನಪ್ಪಾ ಅಂತ ಹೇಳಿದ್ರೆ, ಸಮಾಜದ ಕಠಿಣವಾದ ವಿಂಗಡಣೆ ಅಂತೇಳಿ. ಸಮಾಜದ ಕಠಿಣವಾದ ವಿಂಗಡಣೆ ಅಂದ್ರೆ ರಿಜಿಡ್ ಡಿವಿಷನ್ ಆಫ್ ಸೊಸೈಟಿ ಅಂತ. ಅಂದ್ರೆ ಆಡಮ್ ಸ್ಮಿತ್ ರವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತ ಸಮಾಜದ ಒಂದು ಕಠಿಣವಾದಂತಹ ಒಂದು ವಿಂಗಡಣೆಯನ್ನ ಅದು ಆಧರಿಸಿದೆ ಅಂತ. ಆಡಮ್ ಸ್ಮಿತ್ ರವರ ಅಭಿವೃದ್ಧಿಯ ಸಿದ್ಧಾಂತ ಸಮಾಜದ ಕಠಿಣವಾದಂತಹ ಒಂದು ವಿಂಗಡಣೆಯನ್ನ ಆಧರಿಸಿದೆ. ಅಂದ್ರೆ ಅವರು ಬಂಡವಾಳಶಾಹಿಗಳು, ಭೂಮಾಲೀಕರು ಮತ್ತೆ ಶ್ರಮಿಕರು ಮಾತ್ರ ಇರ್ತಾರೆ ಅಂತೇಳಿ ಅವ್ರು ಹೇಳ್ತಾರೆ. ಆದ್ರೆ ಆಧುನಿಕ ಸಮಾಜದಲ್ಲಿ ಮಧ್ಯಮ ವರ್ಗದವರು ಕೂಡ ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸ್ತಾರೆ. ಆದ್ರಿಂದ ಸ್ಮಿತ್ ರವರ ಸಿದ್ಧಾಂತ ಮಧ್ಯಮ ವರ್ಗದವರ ಒಂದು ಪಾತ್ರವನ್ನ ಅದು ಕಡೆಗಣಿಸಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಇವರ ಆಡಮ್ ಸ್ಮಿತ್ ರವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ಸಮಾಜದ ಒಂದು ಕಠಿಣ ವಿಂಗಡಣೆ ಅಂದ್ರೆ ಏನು, ಇಲ್ಲಿ ಅವರು ಬಂಡವಾಳಶಾಹಿಗಳು, ಭೂಮಾಲೀಕರು ಮತ್ತೆ ಶ್ರಮಿಕರು ಮಾತ್ರ ಇರ್ತಾರೆ ಅಂತೇಳಿ ಹೇಳಿದ್ದಾರೆ. ಆದ್ರೆ ಆಧುನಿಕ ಸಮಾಜದಲ್ಲಿ ಮಧ್ಯಮ ವರ್ಗದವರು ಕೂಡ ಪ್ರಮುಖವಾದಂತ ಒಂದು ಪಾತ್ರವನ್ನು ವಹಿಸ್ತಾರೆ. ಅದರಿಂದ ಸ್ಮಿತ್ ರವರ ಸಿದ್ಧಾಂತ ಮಧ್ಯಮ ವರ್ಗದವರ ಒಂದು ಪಾತ್ರವನ್ನ ಅದು ಕಡೆಗಣಿಸಿದೆ ಅಂತೇಳಿ ಹೇಳ್ಬೋದು. ನಂತರ ಇವ್ರ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಇನ್ನೊಂದು ದೋಷ ಏನಪ್ಪಾ ಅಂತ ಹೇಳಿದ್ರೆ, ಪರಿಪೂರ್ಣ ಪೈಪೋಟಿಯ ಅವಾಸ್ತವಿಕವಾದಂತಹ ಒಂದು ಕಲ್ಪನೆ ಅಂತೇಳಿ. ಏನು, ಪರಿಪೂರ್ಣ ಪೈಪೋಟಿಯ ಅವಾಸ್ತವಿಕವಾದ ಕಲ್ಪನೆ ಅಂದ್ರೆ ಅನ್ರಿಯಾಲಿಸ್ಟಿಕ್ ಅಸಂಪ್ಷನ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಅಂದ್ರೆ ಸ್ಮಿತ್ ರವರ ಸಿದ್ಧಾಂತ ಅವಾಸ್ತವಿಕವಾದ ಪರಿಪೂರ್ಣ ಪೈಪೋಟಿಯ ಕಲ್ಪನೆಯನ್ನ ಆಧರಿಸಿದೆ. ಅಂದ್ರೆ ಈ ರೀತಿಯ ಪರಿಪೂರ್ಣ ಪೈಪೋಟಿ ಮತ್ತೆ ತಾಟಸ್ಥ್ಯ ನೀತಿ ಇದೆಯಲ್ಲ, ಇದು ಆರ್ಥಿಕತೆಯಲ್ಲಿ ಅದು ಕಾಣ ಸಿಗೋದಿಲ್ಲ. ಯಾಕಂದ್ರೆ
ವಿಶ್ವದ ಪ್ರತಿಯೊಂದು ರಾಷ್ಟ್ರನು ಕೂಡ ನೋಡಿ, ಎಲ್ಲೂ ಕೂಡ ತಾಟಸ್ಥ್ಯ ನೀತಿ ಆಗ್ಲಿ, ಪರಿಪೂರ್ಣ ಪೈಪೋಟಿ ಆಗ್ಲಿ ನಾವು ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಕಾಣೋದಿಲ್ಲ ಅಂತ. ಯಾಕಂದ್ರೆ ವಿಶ್ವದಲ್ಲಿ ಪ್ರತಿಯೊಂದು ರಾಷ್ಟ್ರನು ಕೂಡ ಒಂದಲ್ಲ ಒಂದು ರೀತಿಯ ನಿರ್ಬಂಧವನ್ನ ಅದು ಖಾಸಗಿ ಕ್ಷೇತ್ರದ ಮೇಲೆ ಮತ್ತೆ ಆಂತರಿಕ ಮತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಅದು ವಿಧಿಸ್ತದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಸೊ ಹೀಗೆ ಆಡಮ್ ಸ್ಮಿತ್ ರವರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಪರಿಪೂರ್ಣ ಪೈಪೋಟಿಯ ಕಲ್ಪನೆ ಇದೆಯಲ್ಲ, ಇದು ಅವಾಸ್ತವಿಕವಾದುದು ಅನ್ನುವಂತಹ ಆರೋಪ ಇದೆ. ನಂತರ ಇವ್ರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಇನ್ನೊಂದು ದೋಷ ಏನಪ್ಪಾ ಅಂತ ಹೇಳಿದ್ರೆ, ಏಕಮುಖವಾದ ಉಳಿತಾಯದ ಆಧಾರ. ಏಕಮುಖವಾದಂತಹ ಉಳಿತಾಯದ ಆಧಾರ ಅಂದ್ರೆ ಒನ್ ಸೈಡೆಡ್ ಸೇವಿಂಗ್ ಬೇಸ್ ಅಂತ. ಅಂದ್ರೆ ಏನು? ಸ್ಮಿತ್ ರವರ ಪ್ರಕಾರ ಬಂಡವಾಳದಾರರು, ಭೂಮಾಲೀಕರು ಮತ್ತೆ ಸಾಲಿಗರು ಇವ್ರು ಮಾತ್ರ ಉಳಿತಾಯವನ್ನ ಮಾಡಿ ಆರ್ಥಿಕ ಅಭಿವೃದ್ಧಿಗೆ ಸಹಕರಿಸ್ತಾರೆ ಅಂತ. ಅಂದ್ರೆ ಏನು? ಸ್ಮಿತ್ ರವರ ಪ್ರಕಾರ ಬಂಡವಾಳದಾರರು, ಭೂಮಾಲೀಕರು ಮತ್ತೆ ಸಾಲಿಗರು ಮಾತ್ರ ಉಳಿತಾಯವನ್ನ ಮಾಡಿ ಅಭಿವೃದ್ಧಿಗೆ ಸಹಕರಿಸ್ತಾರೆ. ಸೊ ಈ ಅಭಿಪ್ರಾಯ ಏನ್ ತೋರಿಸ್ತದೆ? ಉಳಿತಾಯದ ಒಂದು ಮುಖವನ್ನ ಮಾತ್ರ ಅದು ಪರಿಗಣಿಸುತ್ತೆ. ಉಳಿತಾಯದ ಒಂದು ಮುಖವನ್ನ ಮಾತ್ರ ಪರಿಗಣಿಸ್ತದೆ. ಆದ್ರೆ ಮುಂದುವರಿದಂತಹ ಸಮಾಜದಲ್ಲಿ ಆದಾಯವನ್ನ ಸ್ವೀಕರಿಸುವವರು ಸಹ ಉಳಿತಾಯವನ್ನ ಮಾಡಬಲ್ಲರು ಅನ್ನೋದನ್ನ ಸ್ಮಿತ್ ರವರ ಸಿದ್ಧಾಂತ ಪರಿಗಣಿಸಿಲ್ಲ. ಸೊ ಹೀಗೆ ಉಳಿತಾಯದ ಒಂದು ಮುಖವನ್ನ ಮಾತ್ರ ಅವರು ಪರಿಗಣಿಸಿದ್ದಾರೆ. ಆದಾಯವನ್ನ ಸ್ವೀಕರಿಸುವವರು ಕೂಡ ಉಳಿತಾಯವನ್ನ ಮಾಡಬಲ್ಲರು ಅನ್ನೋದನ್ನ ಸ್ಮಿತ್ ರವರು ಪರಿಗಣಿಸಿಲ್ಲ ತಮ್ಮ ಸಿದ್ಧಾಂತದಲ್ಲಿ ಅನ್ನುವಂತಹ ಒಂದು ಆರೋಪ ಇದೆ. ನಂತರ ಹೇಳ್ಬೇಕಂತ ಹೇಳಿದ್ರೆ, ಆಡಮ್ ಸ್ಮಿತ್ ರವರ ಸಿದ್ಧಾಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಅನ್ವಯಿಸೋದಿಲ್ಲ. ಆಡಮ್ ಸ್ಮಿತ್ ರವರ ಸಿದ್ಧಾಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಅನ್ವಯಿಸೋದಿಲ್ಲ. ಅಂದ್ರೆ ಆಡಮ್ ಸ್ಮಿತ್ ಥಿಯರಿ ನಾಟ್ ಅಪ್ಲಿಕಬಲ್ ಟು ಡೆವಲಪಿಂಗ್ ಕಂಟ್ರೀಸ್ ಅಂತೇಳಿ. ನೋಡಿ, ಆಡಮ್ ಸ್ಮಿತ್ ರವರ ಅಭಿವೃದ್ಧಿಯ ಸಿದ್ಧಾಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇದು ಹೆಚ್ಚು ಅನ್ವಯಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಭಿವೃದ್ಧಿಶೀಲ ರಾಷ್ಟ್ರಗಳ ಉತ್ಪನ್ನ, ವರಮಾನ, ಉಳಿತಾಯ ಕಡಿಮೆ ಇರೋದ್ರಿಂದ ಅಲ್ಲಿ ಮಾರುಕಟ್ಟೆಯ ವಿಸ್ತರಣೆಗೆ ಅವಕಾಶ ಇರೋದಿಲ್ಲ. ಅಂದ್ರೆ ಹಿಂದುಳಿದ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನಾಗ್ತದೆ? ಉತ್ಪಾದನೆ, ವರಮಾನ ಮತ್ತೆ ಉಳಿತಾಯ ಕಡಿಮೆ ಇರೋದ್ರಿಂದ ಅಲ್ಲಿ ಮಾರುಕಟ್ಟೆಯ ವಿಸ್ತರಣೆಗೆ ಅವಕಾಶ ಇರೋದಿಲ್ಲ. ಇದರಿಂದ ಏನಾಗ್ತದೆ? ಶ್ರಮ ವಿಭಜನೆಗೆ ಮತ್ತು ಬಂಡವಾಳದ ಕ್ರೋಢೀಕರಣಕ್ಕೆ ಅಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇರೋದಿಲ್ಲ. ಎಲ್ಲಿ? ಹಿಂದುಳಿದ ಮತ್ತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಶ್ರಮ ವಿಭಜನೆಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಮತ್ತೆ ಬಂಡವಾಳದ ಒಂದು ಕ್ರೋಢೀಕರಣಕ್ಕೆ ಹೆಚ್ಚು ಅಲ್ಲಿ ಪ್ರಾಮುಖ್ಯತೆ ಇರೋದಿಲ್ಲ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಆಡಮ್ ಸ್ಮಿತ್ ರವರ ಸಿದ್ಧಾಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಅನ್ವಯಿಸೋದಿಲ್ಲ ಅನ್ನುವಂತಹ ಆರೋಪ ಇದೆ. ನಂತರ ಇವ್ರ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಇನ್ನೊಂದು ದೋಷ ಏನಪ್ಪಾ ಅಂತ ಹೇಳಿದ್ರೆ, ಅನ್ರಿಯಾಲಿಸ್ಟಿಕ್ ಸ್ಟೇಷನರಿ ಸ್ಟೇಟ್ ಅಂದ್ರೆ ಅವಾಸ್ತವಿಕವಾದ ನಿಶ್ಚಲ ಸ್ಥಿತಿ ಅಂತ. ಅವಾಸ್ತವಿಕವಾದ ನಿಶ್ಚಲ ಸ್ಥಿತಿ ಅಂದ್ರೆ ಆಡಮ್ ಸ್ಮಿತ್ ರವರ ಪ್ರಕಾರ ಅಂತಿಮವಾಗಿ ಬಂಡವಾಳಶಾಹಿ ಆರ್ಥಿಕತೆ ನಿಶ್ಚಲವಾದ ಸ್ಥಿತಿಯನ್ನ ತಲುಪುತ್ತೆ ಅಂತ. ನಿಶ್ಚಲವಾದಂತ ಒಂದು ಸ್ಥಿತಿಯನ್ನ ತಲುಪ್ತದೆ ಅಂತೇಳಿ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಆಡಮ್ ಸ್ಮಿತ್ ರವರ ಪ್ರಕಾರ ಅಂತಿಮವಾಗಿ ಬಂಡವಾಳಶಾಹಿ ಆರ್ಥಿಕತೆ ನಿಶ್ಚಲವಾದಂತ ಒಂದು ಸ್ಥಿತಿಯನ್ನ ತಲುಪುತ್ತೆ ಅಂತೇಳಿ. ಆದ್ರೆ ತಾಂತ್ರಿಕತೆಯ ಮತ್ತೆ ನವೀನ ಉತ್ಪಾದನಾ ವಿಧಾನಗಳಿಂದ ನಾವು ಉತ್ಪಾದನೆಯನ್ನ ಹೆಚ್ಚಿಸಬಹುದು, ಜನಸಂಖ್ಯೆಯನ್ನು ಕೂಡ ನಿಯಂತ್ರಿಸಬಹುದು, ಕೂಲಿ ಮತ್ತೆ ಜೀವನ ಮಟ್ಟವನ್ನು ಕೂಡ ನಾವು ವೃದ್ಧಿಪಡಿಸಿ ಅಭಿವೃದ್ಧಿಯನ್ನ ಮುಂದುವರಿಸಬಹುದು ಅನ್ನೋದನ್ನ ಆಡಮ್ ಸ್ಮಿತ್ ರವರು ತಮ್ಮ ಸಿದ್ಧಾಂತದಲ್ಲಿ ಪರಿಗಣಿಸಿಲ್ಲ ಅಂತೇಳಿ ಹೇಳ್ಬೋದು. ಸೊ ನಂತರ ಇವ್ರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಇನ್ನೊಂದು ದೋಷ ಏನಪ್ಪಾ ಅಂತ ಹೇಳಿದ್ರೆ, ಇದೊಂದು ಸ್ಥಿರಾತ್ಮಕವಾದಂತಹ ಮಾದರಿಯಾಗಿದೆ ಅಂತೇಳಿ. ಸ್ಟ್ಯಾಟಿಕ್ ಮಾಡೆಲ್ ಅಂತೇಳಿ. ಸ್ಥಿರಾತ್ಮಕ ಮಾದರಿ ಅಂದ್ರೆ ಆಡಮ್ ಸ್ಮಿತ್ ರವರ ಒಂದು ಸಿದ್ಧಾಂತ ಇದೆಯಲ್ಲ, ಇದು ಅಂದ್ರೆ ಆಡಮ್ ಸ್ಮಿತ್ ರವರ ಒಂದು ಮಾದರಿ. ಇದು ಆಡಮ್ ಸ್ಮಿತ್ ರವರ ಒಂದು ಮಾದರಿ ಅಭಿವೃದ್ಧಿ ಮಾದರಿಯಾಗಿ ಕಂಡು ಬಂದ್ರು ಕೂಡ ಆಧುನಿಕತೆಯ ಒಂದು ದೃಷ್ಟಿಯಲ್ಲಿ ಇದು ಅಭಿವೃದ್ಧಿ ಮಾದರಿಯೇ ಅಲ್ಲ ಅಂತೇಳಿ ಹೇಳ್ಬೋದು.
ಅಂದ್ರೆ ಈ ಸಿದ್ಧಾಂತ ಬದಲಾವಣೆಗಳ ಬಗ್ಗೆ ತಿಳಿಸದೆ ಇದೊಂದು ಸ್ಥಿರಾತ್ಮಕವಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಹಿಗ್ಸ್ ರವರು ತಿಳಿಸಿದ್ದಾರೆ. ಅಂದ್ರೆ ಆಡಮ್ ಸ್ಮಿತ್ ರವರ ಮಾದರಿ ಅಭಿವೃದ್ಧಿ ಮಾದರಿಯಾಗಿ ಕಂಡುಬಂದ್ರು ಕೂಡ ಆಧುನಿಕತೆಯ ದೃಷ್ಟಿಯಲ್ಲಿ ಇದು ಅಭಿವೃದ್ಧಿ ಮಾದರಿನೇ ಅಲ್ಲ. ಅಂದ್ರೆ ಈ ಸಿದ್ಧಾಂತ ಬದಲಾವಣೆಗಳ ಬಗ್ಗೆ ನಮಗೆ ತಿಳಿಸದೆ ಇದು ಸ್ಥಿರಾತ್ಮಕವಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಹಿಗ್ಸ್ ರವರು ವ್ಯಕ್ತಪಡಿಸಿದ್ದಾರೆ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಈ ಸಿದ್ಧಾಂತ ನಿರಾಶಾದಾಯಕವಾದುದು ಅಂತೇಳಿ. ಅಂದ್ರೆ ಆಡಮ್ ಸ್ಮಿತ್ ಥಿಯರಿ ಈಸ್ ಪೆಸಿಮಿಸ್ಟಿಕ್ ಥಿಯರಿ ಅಂತೇಳಿ. ಅಂದ್ರೆ ನಿರಾಶಾದಾಯಕವಾದ್ದು ಅಂದ್ರೆ ಆಡಮ್ ಸ್ಮಿತ್ ರವರ ಸಿದ್ಧಾಂತ ನಿರಾಶಾವಾದವನ್ನ ಪ್ರತಿಪಾದಿಸ್ತದೆ ಅಂತ. ನಿರಾಶಾವಾದವನ್ನ ಪ್ರತಿಪಾದಿಸ್ತದೆ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕಾರ್ಯಕ್ರಮವನ್ನ ರೂಪಿಸ್ಲಿಕ್ಕೆ ಉತ್ತೇಜನ ನೀಡುವಲ್ಲಿ ಈ ಸಿದ್ಧಾಂತ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ. ಅಂದ್ರೆ ಏನು, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕಾರ್ಯಕ್ರಮವನ್ನ ರೂಪಿಸ್ಲಿಕ್ಕೆ ಉತ್ತೇಜನ ನೀಡುವಲ್ಲಿ ಈ ಸಿದ್ಧಾಂತ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ. ಸೊ ನೋಡಿ, ಇಷ್ಟೆಲ್ಲಾ ಲೋಪದೋಷಗಳಿದ್ರೂ ಕೂಡ ಆಡಮ್ ಸ್ಮಿತ್ ರವರು ಮುಕ್ತ ವ್ಯಾಪಾರದ ಮೂಲಕ ಏಕಸ್ವಾಮ್ಯದ ನಿಯಂತ್ರಣ, ಮಿತವ್ಯಯದ ಮುಖಾಂತರ ಉಳಿತಾಯ ಮತ್ತು ಬಂಡವಾಳ ಹೂಡಿಕೆಯ ಹೆಚ್ಚಳ, ಮತ್ತೆ ಶ್ರಮ ವಿಭಜನೆಯಿಂದ ಮಾರುಕಟ್ಟೆಯ ವಿಸ್ತರಣೆ, ಇವೆಲ್ಲವುಗಳ ಒಂದು ವಿವರಣೆಯನ್ನ ನೀಡಿರೋದು ಅತ್ಯಂತ ಶ್ಲಾಘನೀಯವಾದ್ದು. ಅಂದ್ರೆ ಅಭಿವೃದ್ಧಿ ಸಿದ್ಧಾಂತವನ್ನ ಕ್ರಮಬದ್ಧವಾಗಿ ವಿವರಿಸಿದಂತ ಒಂದು ಕೀರ್ತಿ ಆಡಮ್ ಸ್ಮಿತ್ ರವರಿಗೆ ಸಲ್ತದೆ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಇತರೆ ಸಂಪ್ರದಾಯ ಮತ್ತು ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅವರು ಕೂಡ ಆಡಮ್ ಸ್ಮಿತ್ ರವರ ಒಂದು ಸಿದ್ಧಾಂತವನ್ನೇ ಆಧಾರವಾಗಿ ಇಟ್ಕೊಂಡು ತಮ್ಮ ಸಿದ್ಧಾಂತವನ್ನ ಬೆಳೆಸಿರೋದು. ಇದು ಸ್ಮಿತ್ ರವರ ಸಿದ್ಧಾಂತದ ಒಂದು ಪ್ರಾಮುಖ್ಯತೆಯನ್ನ ನಮ್ಗೆ ಪ್ರತಿಬಿಂಬಿಸ್ತದೆ. ಯಾಕೆಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಅಭಿವೃದ್ಧಿಗೆ ಆಡಮ್ ಸ್ಮಿತ್ ಸಿದ್ಧಾಂತದ ಒಂದು ಪ್ರಸ್ತುತತೆಯನ್ನ ರಾಸ್ಟೋರವರು ಸ್ಮಿತ್ ರವರ ವೆಲ್ತ್ ಆಫ್ ನೇಷನ್ಸ್, ಅಭಿವೃದ್ಧಿಶೀಲ ರಾಷ್ಟ್ರಗಳ ಕಾರ್ಯಕ್ರಮಗಳ ನೀತಿಗೆ ಅದು ಚಲನಾತ್ಮಕ ವಿಶ್ಲೇಷಣೆಯನ್ನ ನೀಡುತ್ತದೆ ಅಂತೇಳಿ ಹೇಳಿದ್ದಾರೆ. ಹೀಗೆ ಆಡಮ್ ಸ್ಮಿತ್ ರವರ ಸಿದ್ಧಾಂತ ಮುಂದಿನ ಅನೇಕ ಅರ್ಥಶಾಸ್ತ್ರಜ್ಞರಿಗೆ ಅದು ಮಾದರಿಯಾಗಿದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಸೊ ಇದು ಆಡಮ್ ಸ್ಮಿತ್ ರವರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಪ್ರಮುಖ ಚಿಂತನೆಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸ್ 11:15ಗೆ ಎಲ್ರು ಮತ್ತೆ ಜಾಯಿನ್ ಆಗೋಣ. 11:15 to 12 ಮತ್ತೆ ನೆಕ್ಸ್ಟ್ ಕ್ಲಾಸ್ ಅನ್ನ ನಾನು ತಗೊಳ್ತೇನೆ. ಮ್ಯಾಮ್, ಹಾ, ನಾಗರಾಜ್ ಸರ್ ಗೂಗಲ್ ಮೀಟಿಂಗ್ ಲಿಂಕ್ ಕಳ್ಸಿದ್ದಾರೆ. ಟೈಮಿಂಗ್ಸ್ ಕೊಟ್ಟಿಲ್ಲ. ಸಾರಿ ಅದು ಇಲ್ಲ, ನೀವು ಅವರು ಏನೋ ಚೆಕ್ ಮಾಡ್ತಾ